ಹಾಯ್ ಗೈಸ್, ವೆಲ್ಕಮ್ ಟು ಡೇ 10 ಆಫ್ 100 ಡೇಸ್ ಆರ್ಟ್ ಚಾಲೆಂಜ್. ಈ ನಡುವೆ ನಾನು ರಾಕಿನ ಎಬ್ಬಿಸ್ತಾ ಇರೋದು. ಅವ್ನು ಎಬ್ಸಿದ ತಕ್ಷಣ ಸ್ನಾನ ಮಾಡ್ಕೊಂಡು ನಮ್ಮಮ್ಮ ಮಾಡಿದ್ದು ಚಿತ್ರಾನ್ನ ತಿನ್ಕೊಂಡು ಡೈರೆಕ್ಟಾಗಿ ಜಿಮ್ ಕಡೆಗೆ ಹೋದೆ. ಈ ನಡುವೆ ಸಖತ್ ಬಿಸಿಲಿದೆ ಆಚೆ ಕಡೆ, ಅದಕ್ಕೆ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋದೆ. ವರ್ಕೌಟ್ ಮಾಡೋದಕ್ಕೆ ಮೂಡೇ ಇಲ್ಲ ಗೈಸ್, ಬಟ್ ಸ್ಟಿಲ್ ನಕ್ಕನ್ಲೇ ಇಸ್ ಇನ್ ಮೈ ಜಿಮ್. ವರ್ಕೌಟ್ ಮಾಡೇ ಮಾಡ್ತೀನಿ. ಜಿಮ್ಗೆ ಹೋಗಿದ ತಕ್ಷಣ ವರ್ಕೌಟ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ. ಬಟ್ ಪ್ರೀ ವರ್ಕೌಟ್ ಹಾಕಿದ ತಕ್ಷಣ ನಾಡಿಗಳೆಲ್ಲ ಎದ್ಬಿಡ್ತು. ಅದಾದ್ಮೇಲೆ ನೀಟಾಗಿ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ಕೊಂಡು ವರ್ಕೌಟು ಸ್ಟಾರ್ಟ್ ಮಾಡ್ಕೊಂಡೆ. ನಿಮಗೆ ನಾನು ಹೇಳೋದು ಇಷ್ಟೇ, ಕ್ಯಾಲಿಸ್ಥೆನಿಕ್ಸ್ ಪ್ರತಿಯೊಬ್ಬರು ಕಲಿಬೋದು, ಆದರೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಇದ್ರೆ ಮಾತ್ರ ಸಾಧ್ಯ. ನಾನು ಇದನ್ನ 3 ವರ್ಷದಿಂದ ಮಾಡ್ತಾ ಇರೋದಕ್ಕೆ ನಾನು ಇಲ್ಲಿರೋದು. ನೀವೇನಾದ್ರೂ ಕಲಿತೀನಿ ಅಂತ ಹೋದ್ರೆ ಪ್ರತಿಯೊಂದನ್ನು ಕಲಿಬೋದು, ಆದರೆ ನಿಮ್ಮೇಲೆ ನೀವೇ ಡೌಟ್ ಪಟ್ಕೊಂಡ್ರೆ ಏನು ಕಲಿಯೋಕ್ಕಾಗಲ್ಲ. ಇಷ್ಟನ್ನು ಹೇಳ್ತಾ ನಾನು ವರ್ಕೌಟ್ ಫಿನಿಶ್ ಮಾಡ್ಕೊಂಡೆ. ವರ್ಕೌಟ್ ಅಂತೂ ಸೂಪರ್ ಆಗಿತ್ತು. ಅದಾದ್ಮೇಲೆ ಕಿಡ್ಸ್ ಬ್ಯಾಚ್ ಅವ್ರ ಜೊತೆಗೆ ಸೇರ್ಕೊಂಡು ನಾನು ಸ್ಟ್ರೆಚಿಂಗ್ನ ಮುಗಿಸ್ಕೊಂಡೆ. ಅದಾದ್ಮೇಲೆ ಕ್ರಿಯೇಟಿನ್ ಕುಡಿಯೋಷ್ಟೊಳಗೆ ನಮ್ಮ ಕ್ಲೈಂಟ್ ಫ್ರೂಟ್ ಸಲಾಡ್ ತಂದ್ಕೊಟ್ಟಿದ್ರು. ಸೂಪರ್ ಆಗಿತ್ತು. ತಿನ್ಕೊಂಡು ಒಂದು ಪವರ್ ನ್ಯಾಪ್ ಹಾಕುವಾಗ ಗಿಣಿ ಎಬ್ಬಿಸ್ಬಿಡ್ತು ಗೈಸ್. ಎದ್ದಿ ಮುಖ ತೊಳ್ಕೊಂಡು ಈವ್ನಿಂಗ್ ಸೆಷನ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ಮ ರಾಕಿಗೆ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಅದಕ್ಕೆ ಹೋಗ್ಬಿಟ್ಟು ಪರ್ಚೇಸ್ ಎಲ್ಲ ಮಾಡ್ಕೊಂಡು ಆನ್ ದಿ ವೇ ಶೆಲ್ಲಲ್ಲಿ ಟೀ ಕುಡ್ಕೊಂಡು ಮನೆಗೆ ಬಂದಿದ ತಕ್ಷಣ ರಾಕಿಗೆ ಅದ್ರ ಊಟ ಹಾಕಿ ಅದಾದ್ಮೇಲೆ ನನ್ನ ಊಟನೂ ಬಂದಿತ್ತು. ಅಷ್ಟೊತ್ತಿಗೆ ಚೆನ್ನಾಗಿ ಫಿಶು ಚಿಕನ್ ಬ್ಯಾಟಿಂಗ್ ಆಡ್ಕೊಂಡು ಆ ಕಡೆ ಒಂದು ಮೂವಿ ನೋಡ್ಕೊಂಡು ಮಲ್ಕೊಂಡೆ ಗೈಸ್. ಇಷ್ಟೇ ಇವತ್ತಿಗೆ. ಲೈಕ್, ಶೇರ್, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಗುಡ್ ನೈಟ್.